ಇದೇ ವಿಚಾರವಾಗಿ BY ವಿಜಯೇಂದ್ರ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಿನಲ್ಲಿರುವ ಕನ್ನಡಿಗರಿಗೆನೆ ಸರ್ಕಾರ ಮನೆ ಕೊಡ್ತಾ ಇಲ್ಲ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆ ಕೊಡ್ತಾ ಇದ್ದಾರೆ. ಇಲ್ಲಿರೋರು ಕೊಡ್ತಾ ಇಲ್ಲ, ಯಾರೋ ವಲಸಿಗರಿಗೆ ಕೊಡ್ತಾ ಇದ್ದಾರೆ ಇವರು. ಹೀಗೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕೇರಳ ಸಿಎಂ ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ಮನೆ ಕೊಡ್ತಾರಂತೆ. ಸಿದ್ದರಾಮಯ್ಯ ಕೇರಳದಲ್ಲಿ 100 ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಆನೆ ತುಳಿತಾದಾಗ 15 ಲಕ್ಷ ಪರಿಹಾರವನ್ನು ಕೊಟ್ಟಿದ್ರು, ನೆನಪಿದೆಯಾ? ಇದೀಗ ಅಕ್ರಮ ವಲಸಿಗರಿಗೆ ಮನೆಗಳನ್ನು ಹಂಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ರಾಜ್ಯದ ಜನರ ಮೇಲೆ ಅನುಕಂಪ ಯಾಕಿಲ್ಲ? ಯಾಕೆ ಓಲೈಕೆ ಮಾಡೋದಕ್ಕೆ ಮುಂದಾಗ್ತಾರೆ ಯಾವಾಗಲೂ? ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಏನು ಅಕ್ರಮ ವಲಸಿಗರ ಮನೆಯನ್ನ ಕೆಡವಿದ್ದು ಆದ್ಮೇಲೂ ಸಹ 3-4 ದಿನದಲ್ಲೇ ಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ, ಉಪಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ. ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬೈಯಪ್ಪನಹಳ್ಳಿಲಿರ್ತಕ್ಕಂಥ ಮನೆಗಳು, ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಆ ಮನೆಗಳನ್ನು ಕೊಡ್ತೇವೆ ಅನ್ನುವ ನಿರ್ಧಾರವನ್ನು, ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಏನು ನಮ್ಮ ರಾಜ್ಯದ ನಮ್ಮ ಕನ್ನಡ ನಾಡಿನ ಬಡವರಿಗೆ, ಕಡು ಬಡವರಿಗೆ ಮನೆಯನ್ನು ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನು ಮಾಡಲಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ನಾಡಿನ ಮುಖ್ಯಮಂತ್ರಿಗಳು, ಇದನ್ನ ಇವತ್ತು ನೆನ್ಪು ಮಾಡ್ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ, ಆದ್ರೆ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ ಹೊರಟಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ರಾಜ್ಯದ ನಮ್ಮ ಕನ್ನಡ ನಾಡಿನ ಬಡವರಿಗೆ